ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತು 3 ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದೂ 3 ಬಂದುಬಿಟ್ಟು ಡೇಟಾ ಎಂಟ್ರಿ ಜಾಬು. ಈ ಜಾಬ್ಗೆ ಫ್ರೆಷರ್ಸು ಅಥವಾ ಎಕ್ಸ್ಪೀರಿಯೆನ್ಸು ಬೋತ್ ಕ್ಯಾನ್ ಅಪ್ಲೈ ಅಂತ ಹೇಳಿದ್ದಾರೆ. ಸೊ ನಾನು ವೀಡಿಯೋದಲ್ಲಿ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಹೆಂಗೆ ಅಪ್ಲೈ ಮಾಡೋದು, ಮತ್ತು ಏನೇನು ರಿಕ್ವೈರ್ಮೆಂಟು, ಮತ್ತು ಏನೇನು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸು, ಮತ್ತು ಏನು ಸ್ಕಿಲ್ಸ್ ಬೇಕು ಜಾಬ್ಗೆ ಅಪ್ಲೈ ಮಾಡೋಕ್ಕೂ ಮುಂಚೆ ಅಂತ. ಎಲ್ಲರೂ ವೀಡಿಯೋನ ಕೊನೆವರೆಗೂ ನೋಡಿ. ಮತ್ತು ವೀಡಿಯೋದಲ್ಲಿ ನೀವೇನಾದ್ರು ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರಿಗೆ ಶೇರ್ ಮಾಡಿ. ಇವಾಗ ವೀಡಿಯೋದಲ್ಲಿ ಮುಂದೆ ಹೋಗಿ ಒಂದೊಂದೇ ಜಾಬ್ದು ರಿಕ್ವೈರ್ಮೆಂಟ್ ನೋಡ್ಕೊಂಬರೋಣ. ಫಸ್ಟ್ ಕಂಪ್ನಿ ಬಂದುಬಿಟ್ಟು ಅಜ್ರಂಟ್ ಅಂತ. ಇವರು ಬ್ಯಾಂಗ್ಳೂರು ಅಲ್ಲಿ ಇರೋದು, ಬಟ್ ಇವರು ಕಂಪ್ಲೀಟ್ ರಿಮೋಟ್ ಪೊಸಿಷನ್ಗೆ ಹೈಯರ್ ಮಾಡ್ತಿದ್ದಾರೆ ಫುಲ್ ಟೈಮು. ಇದು ಆಪರೇಷನ್ ಡೇಟಾ ಎಂಟ್ರಿ ಅಸೋಸಿಯೇಟ್ ಜಾಬ್ಗೆ ಹೈಯರ್ ಮಾಡ್ತಿದ್ದಾರೆ. ಇದು ಒಂದು ಬಿಗ್ MNC ಕಂಪ್ನಿ. ಯಾವುದೇ ಪ್ಲಾಟ್ಫಾರ್ಮಲ್ಲಿ ಹೋಗಿ ನಾವು ಡೇಟಾ ಎಂಟ್ರಿ ಎಲ್ಲ, ಇವರು MNC ಕಂಪ್ನಿಯವರೇ ಡೇಟಾ ಎಂಟ್ರಿ ಸ್ಪೆಷಲಿಸ್ಟ್ಗೆ ಹೈಯರ್ ಮಾಡ್ತಿದ್ದಾರೆ. ಸೊ ಇದು ರೋಲ್ ಬಗ್ಗೆ ನೋಡೋದಾದರೆ ಸ್ವಲ್ಪ ರೋಲ್ ಬಗ್ಗೆ ಏನು ಹೇಳಿದ್ದಾರೆ ನೋಡೋಣ. You will be responsible for accurately and efficiently entering auto consumer contact data into various software program. ಅಂದರೆ ಕಾಂಟ್ಯಾಕ್ಟು ಡೇಟಾ ಇರುತ್ತಲ್ಲ ಕಸ್ಟಮರ್ಸ್ದು, ಅದನ್ನ ಅಕ್ಯುರೇಟಾಗಿ ಮತ್ತು ಎಫಿಷಿಯೆಂಟ್, ಅಂದರೆ ಏನು ಮಿಸ್ಟೇಕ್ ಇಲ್ದಲೆ ಕರೆಕ್ಟಾಗಿ ಯಾವ ಕಸ್ಟಮರ್ದು ಯಾವ ನಂಬರ್ನ ಆ ಥರ ಅಷ್ಟೇ ಡೇಟಾ ಎಂಟ್ರಿ ಮಾಡೋದು ನಮ್ಮದು ಜಾಬ್ ಆಗಿರುತ್ತೆ. ಮತ್ತು ಇದರಲ್ಲಿ ರೆಸ್ಪಾನ್ಸಿಬಿಲಿಟೀಸ್ ಆಲ್ಸೋ ಇನ್ಕ್ಲೂಡ್ ರೆಸೊಲ್ಯೂಷನ್ ಆಫ್ ಇಮೇಲ್ ಟು ಕೇಸ್ ಕರೆಸ್ಪಾಂಡೆನ್ಸ್ ವಿತ್ ಅಕ್ಯುರೇಸಿ. ಅಕಸ್ಮಾತ್ ಏನಾರ ಮಿಸ್ಟೇಕ್ ಆಗಿದ್ದರೆ ಅವ್ರು ಮೇಲ್ ಮಾಡಿದರೆ, ಇಲ್ಲ ನಂದು ಮಿಸ್ ಆಗಿ ಬೇರೆ ನಂಬರ್ ಕೊಟ್ಬಿಟ್ಟಿದ್ದೀನಿ ಅಂದರೆ ಆ ಡೇಟಾನ ಹುಡುಕಿ ನಾವು ಎಂಟರ್ ಮಾಡಬೇಕಾಗುತ್ತೆ. ಯು ವಿಲ್ ಬಿ ಅಸಿಸ್ಟ್ ವಿತ್ ಅದರ್ ಅಡ್ಮಿನಿಸ್ಟ್ರೇಟರ್ ಟಾಸ್ಕ್ ಆ್ಯಂಡ್ ಪ್ರಾಜೆಕ್ಟ್ಸ್. ಅಂದರೆ ಈ ಜಾಬಿಗೆ ಜಾಯ್ನ್ ಆದರೆ ಬೇರೆ ಅಡ್ಮಿನಿಸ್ಟ್ರೇಟರ್ ಟಾಸ್ಕನ್ನು ಹೆಂಗೆ ಮಾಡೋದು ಅಂತ ಅಸಿಸ್ಟ್ ಮಾಡ್ತಾರಂತೆ ಇವರು. ಮತ್ತು ಇಲ್ಲಿ ನೋಡೋದಾದರೆ ದಿಸ್ ಪೊಸಿಷನ್ ವಿಲ್ ಬಿ ರಿಮೋಟ್ ಅಟ್ ಅವರ್ ಇಂಡಿಯನ್ ಲೊಕೇಶನ್ ಅಷ್ಟೇ. ಅದು ಯಾರ್ಯಾರಿಗಪ್ಪ ಅಂದರೆ ಬ್ಯಾಂಗ್ಳೂರು, ಚೆನ್ನೈ, ಹೈದ್ರಾಬಾದ್ ರೀಜನ್ ಪೀಪಲ್ಗಷ್ಟೇ ಹೈಯರ್ ಮಾಡ್ತಿರೋದು. ಇದು ರಿಮೋಟ್ ಲೊಕೇಶನ್, ಬಟ್ ಯಾರ್ಯಾರು ಬೆಂಗಳೂರು, ಚೆನ್ನೈ, ಹೈದ್ರಾಬಾದಲ್ಲಿ ಇರ್ತಾರೆ ಅವರು ಮಾತ್ರ ಅಂತ ಹೇಳಿದ್ದಾರೆ. ಮತ್ತು 90% ಆಫ್ ಡ್ಯೂಟೀಸ್ ಏನಂತ ಅಂದರೆ ಎಂಟರ್ ಆಟೋ ಕಾಂಟ್ಯಾಕ್ಟ್ ಡೇಟಾ ಇಂಟು ಸೇಲ್ಫೋರ್ಸ್, ವ್ಯಾಲಿಡೇಟ್ OCR ಡೇಟಾ ಇನ್ ವ್ಯಾಲಿಡೇಷನ್ ಕ್ಯೂ ಆ್ಯಂಡ್ ಎನ್ಶ್ಯೂರ್ ಇನ್ಫಾರ್ಮೇಷನ್ ಇಸ್ ಕರೆಕ್ಟ್ ವಿತ್ ಇನ್ ದ ರಿಕ್ವೈರ್ಡ್ ಟರ್ನ್ ಓವರ್ ಟೈಮ್. ಅಂದರೆ ನಾವು ಡೇಟಾ ಎಂಟರ್ ಮಾಡಿರ್ತೀವಿ, ಅದು ಕಾಂಟ್ಯಾಕ್ಟ್ ನಂಬರ್ ಅಷ್ಟೇ ಇಲ್ಲಿ ಡೇಟಾ ಎಂಟ್ರಿ ಅಂದರೆ ಅದು ಕರೆಕ್ಟಾಗಿದೆನಾ ಅಂತ ನಾವು ಅಕ್ಯುರೇಟ್ ಆಗಿದೆನಾ ಅಂತ ಚೆಕ್ ಮಾಡಬೇಕಾಗುತ್ತೆ. ಮತ್ತು ಹ್ಯಾಂಡಲ್ ಆನ್ಲೈನ್ ಎನ್ಕ್ವೈರೀಸ್ ಆ್ಯಂಡ್ ಕರೆಸ್ಪಾಂಡೆನ್ಸಿಂದ ಅಸೈನ್ಡ್ ಕ್ಯೂ. ಅಂದರೆ ಕ್ಯೂಯಲ್ಲಿ ಏನಾದರೂ ಎನ್ಕ್ವೈರೀಸ್ ಬಂದರೆ, ಏನಾದರೂ ಇನ್ಫಾರ್ಮೇಷನ್ ಮಿಸ್ಸಿಂಗ್ ಆಗಿದೆ ಅಪ್ಡೇಟ್ ಮಾಡಿ ಅಂತ ಅಂದರೆ ಅದಕ್ಕೆಲ್ಲ ನಾವು ರೆಸ್ಪಾಂಡ್ ಮಾಡಬೇಕಾಗುತ್ತೆ. ಮತ್ತು ಯುಟಿಲೈಸ್ ಕರೆಕ್ಟ್ ಕೋಡ್ ಟು ಎಂಟರ್ ಡೇಟಾ ಇಂಟು ಸಿಸ್ಟಮ್. ಅಂದರೆ ಕರೆಕ್ಟಾಗಿ ಡೇಟಾ ಯೂಸ್ ಮಾಡಬೇಕು. ಮತ್ತು ರಿಸರ್ವ್ ಡೇಟಾ ಎಂಟ್ರಿ ಇಮೇಲ್ ಟು ಕೇಸ್ ಕ್ವೇರೀಸ್. ಅಂದರೆ ಡೇಟಾ ಎಂಟ್ರಿ ಇದನ್ನು ಸೂಪರ್ವೈಸರ್ ಏನಾರು ಹೇಳಿದ್ರೆ ಅದನ್ನು ನಾವು ಮಾಡಿಕೊಡ್ಬೇಕಾಗುತ್ತೆ. ರಿಟ್ರೀವಿಂಗ್ ಡೇಟಾ ಫ್ರಮ್ ಅಪ್ಲಿಕೇಶನ್ ಫಿಲ್ ಅಪ್ ಆನ್ ದ ರಿಕ್ವೆಸ್ಟ್. ಅಂದರೆ ಅಪ್ಲಿಕೇಶನ್ ಅಂತ ಕೊಟ್ಟಿರ್ತಾರೆ, ಆ ಡೇಟಾನ ನಾವು ಅಂದರೆ ಅಪ್ಲಿಕೇಶನಲ್ಲಿರೋ ಡೇಟಾ ಎಲ್ಲ ನಾವು ಎಂಟರ್ ಮಾಡಬೇಕು. ಅದು ಕಸ್ಟಮರ್ಸ್ದು ಎಲ್ಲ ಡೀಟೇಲ್ಸು ನಾವು ಎಂಟರ್ ಮಾಡಬೇಕಾಗುತ್ತೆ. ಮತ್ತು ಇನ್ನು ನೋಡೋದಾದರೆ ಈಸ್ ರೆಸ್ಪಾನ್ಸಿಬಲ್ ಫಾರ್ ಅಟೆಂಡಿಂಗ್ ಆ್ಯಂಡ್ ಅದರಿಂಗ್ ಟು ಸ್ಕೆಡ್ಯೂಲ್ ಶಿಫ್ಟ್ ಆ್ಯಂಡ್ ಬ್ರೇಕ್ಸ್. ಅಂದರೆ ಶಿಫ್ಟ್ ಟೈಮಿಂಗ್ಸ್ ಇರುತ್ತೆ, ಅದು ಶಿಫ್ಟನ್ನು ನಾವು ವರ್ಕ್ ಮಾಡಬೇಕಾಗಿರುತ್ತೆ. ಇನ್ನು ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು, ಹೈಸ್ಕೂಲ್ ಆಗಿರೋರು ಮತ್ತು ಡಿಪ್ಲೊಮೊ ಮತ್ತು GAD PU ಮತ್ತು 10th ಆಗಿರೋರು ಈ ಜಾಬ್ಗೆ ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ದಾರೆ. ಇನ್ನು ನಾಲೆಡ್ಜ್ ಆ್ಯಂಡ್ ಸ್ಕಿಲ್ಸ್ ಏನು ಬೇಕಪ್ಪ ಈ ಜಾಬ್ಗೆ ಜಾಯ್ನ್ ಆಗೋಕ್ಕೆ ಮುಂಚೆ ಅಂದರೆ ಸ್ಟ್ರಾಂಗ್ ರಿಟರ್ನ್ ಆ್ಯಂಡ್ ವರ್ಬಲ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕಂತ. ಅಂದರೆ ಕಸ್ಟಮರ್ಸ್ ಜೊತೆ ಎಲ್ಲ ಮಾತಾಡೋಕ್ಕೆ, ಅವ್ರ ಡೇಟಾನ ಮಿಸ್ಸಿಂಗ್ ಆದರೆ ನಾವು ರಿಟ್ರೀವ್ ಮಾಡೋಕ್ಕೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಬೇಕಲ್ವ. ಸೊ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು. ಮತ್ತು ಎಬಿಲಿಟಿ ಟು ವರ್ಕ್ ಕೊಲಾಬ್ರೇಟ್ಲಿ ವಿತ್ ಅದರ್ಸ್. ಮತ್ತು ಏನಾದ್ರು ಪ್ರಾಬ್ಲಮ್ಸ್ ಇದ್ದರೆ ಸಾಲ್ವ್ ಮಾಡೋಕ್ಕೆ ಬೇರೆ ಟೀಮ್ ಜೊತೆ ಕಮ್ಯುನಿಕೇಷನ್ ಮಾಡೋಂಗೆ ಇರಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಮಲ್ಟಿ ಸ್ಕ್ರೀನ್ ಪ್ರೋಗ್ರಾಮ್. ಅಂದರೆ ಒಂದು ಟೈಮಲ್ಲಿ ಎರಡು ಕೆಲಸ ಮಾಡೋ ಥರ ಇರಬೇಕು ಅಂತ ಹೇಳ್ತಾರೆ. ಮತ್ತು ಪ್ರೊಫಿಷಿಯನ್ಸಿ ಆಫ್ ಕಂಪ್ಯೂಟರ್ ನ್ಯಾವಿಗೇಷನ್ ಆ್ಯಂಡ್ ಮೈಕ್ರೋಸಾಫ್ಟ್ ಆಫೀಸ್ ವಿಂಡೋಸ್. ಅಂದರೆ ಲ್ಯಾಪ್ಟಾಪ್ ಯೂಸ್ ಮಾಡೋಕ್ಕೆ ಬರಬೇಕು ನಮಗೆ, ಆ ಥರ ಹೇಳ್ತಿದ್ದಾರೆ. ಇಷ್ಟೇ. ಮತ್ತು ಸೆನ್ಸಿಟಿವ್ ಡೇಟಾನ ಯಾವ ಥರ ಪ್ರೋಸೆಸ್ ಮಾಡಬೇಕು, ಮತ್ತು ಎಲ್ಲೂ ಡೇಟಾನ ಲೀಕ್ ಮಾಡಬಾರ್ದು. ಇದು ಅವ್ರದ್ದು ಮೇನು ಸ್ಕಿಲ್ಸ್ ರಿಕ್ವೈರ್ಮೆಂಟು. ಸೊ ಇದು ಬಿಟ್ಟರೆ ಇನ್ನೇನು ರಿಕ್ವೈರ್ಮೆಂಟ್ ಮತ್ತು ನಾಲೆಡ್ಜ್ ಸ್ಕಿಲ್ಸ್ ಇಲ್ಲ. ಇವಾಗ ಈ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ನೋಡೋಣ ಬನ್ನಿ. ಕೊಟ್ಟಿರೋ ಫಸ್ಟ್ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಈ ಪೇಜು ಕರ್ಕೊಂಡು ಹೋಗುತ್ತೆ ನೋಡಿ. ಅಜ್ರಂಟು ಇದು ಆಪರೇಷನ್ ಡೇಟಾ ಎಂಟ್ರಿ ಅಸೋಸಿಯೇಟು ಫುಲ್ ಟೈಮು. ಇದಕ್ಕೆ ಅಪ್ಲೈ ಮಾಡೋಣ. ಈಗ ಆಟೋ ಫಿಲ್ ವಿತ್ ರೆಸ್ಯೂಮಿನೇ ಕೊಡೋಣ.
ಸೊ ಈಗ ಇಲ್ಲಿ ನಮ್ಮದು ಇಮೇಲ್ ಅಡ್ರೆಸ್ಸು ಪಾಸ್ವರ್ಡ್ ಹಾಕಿ ಸೈನ್ ಇನ್ ಆಗಬೇಕು. ಅಂದರೆ ಆಲ್ರೆಡಿ ID ಇದ್ದರೆ, ಇಲ್ಲ ನ್ಯೂ ಯೂಸರ್ ಆಗಿದ್ದರೆ ಕ್ರಿಯೇಟ್ ಅಕೌಂಟ್ ಕೊಟ್ಬಿಟ್ಟು ನಮ್ಮದು ಇಮೇಲ್ ಅಡ್ರೆಸ್ಸು ಪಾಸ್ವರ್ಡ್ ಕೊಟ್ಟು ಕ್ರಿಯೇಟ್ ಅಕೌಂಟ್ ಕೊಡೋಣ. ಆ ಥರ ಕೊಟ್ಟಾದಮೇಲೆ ಇಲ್ಲಿ ನಮ್ಮದು ರೆಸ್ಯೂಮನ್ನ ಅಟ್ಯಾಚ್ ಮಾಡಿ ಅಂತ ಕೇಳ್ತಿದ್ದಾರೆ. ನಮ್ಮ ರೆಸ್ಯೂಮನ್ನ ಅಟ್ಯಾಚ್ ಮಾಡ್ಕೋಬೇಕು. ಅಟ್ಯಾಚ್ ಮಾಡಿ ನೆಕ್ಸ್ಟ್ ಕಂಟಿನ್ಯೂ ಕೊಡೋದಾ. ಇಲ್ಲಿ ಒಂದಷ್ಟು ಕ್ವಶನ್ಸ್ ಇದೆ, ಆನ್ಸರ್ ಮಾಡಬೇಕು. ಪ್ಲೀಸ್ ಇಂಡಿಕೇಟ್ ಇಫ್ ಯು ಆರ್ ಫಾರ್ಮರ್ ಎಂಪ್ಲಾಯಿ, ಅಂದರೆ ಬಿಫೋರ್ ಈ ಕಂಪ್ನೀಲಿ ವರ್ಕ್ ಮಾಡಿದ್ದೀರಾ ಅಂತ ಕೇಳ್ತಿದ್ದಾರೆ. ಎಸ್ ಇದ್ದರೆ ಎಸ್ ಹಾಕಿ, ನೋ ಇದ್ದರೆ ನೋಡ್ಕೊಳ್ಳಿ. ನಮ್ಮದು ಕಂಟ್ರಿ ಯಾವುದು, ನಮ್ಮದು ಫಸ್ಟ್ ನೇಮು, ಲಾಸ್ಟ್ ನೇಮು, ಮತ್ತು ಇಲ್ಲಿ ಫ್ಯಾಮಿಲಿ ನೇಮು, ಅಡ್ರೆಸ್ ಯಾವುದು, ಯಾವ ಸಿಟಿ, ಪೋಸ್ಟಲ್ ಕೋಡು ಮತ್ತು ಇಮೇಲ್ ಅಡ್ರೆಸ್ಸು, ಮತ್ತು ನಮ್ಮದು ಎಲ್ಲ ಫೋನ್ ನಂಬರ್ ಹಾಕಿ ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡಬೇಕು. ನಿಮ್ಗೆ ಏನಾರು ವರ್ಕ್ ಎಕ್ಸ್ಪೀರಿಯೆನ್ಸ್ ಇದೆ ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಬಿಟ್ಟು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನಮ್ಮದು ಇಲ್ಲಿ ಆಲ್ರೆಡಿ ರೆಸ್ಯೂಮೆ ಅಪ್ಡೇಟ್ ಆಗಿದೆ. ಸೊ ಇವಾಗ ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡೋಣ. ಇವಾಗ ಅವರು 18 ಇಯರ್ ಆಫ್ ಏಜ್ ಓಲ್ಡರ್ ಅಂತ ಕೇಳ್ತಿದ್ದಾರೆ. ಎಸ್ ಅಂತ ಹಾಕ್ಕೊಳ್ಳೋಣ. ಆರ್ ಎಲಿಜಿಬಲ್ ಟು ವರ್ಕ್ ಇನ್ ದ ಕಂಟ್ರಿ ಇನ್ ವಿಚ್ ದಿಸ್ ಪೊಸಿಷನ್ ಇಸ್ ಲೊಕೇಟೆಡ್ ಅಂತ ಕೇಳ್ತಿದ್ದಾರೆ. ಎಸ್ ಅಂತ ಹಾಕ್ಕೊಳ್ಳಿ. ಅಂದರೆ ನೀವು ಈ ಕಂಟ್ರಿಲೇ ಇದ್ದೀರಾ ಅಂತ ಕೇಳ್ತಿದ್ದಾರೆ. ಮತ್ತು ನೀವೇನಾದ್ರು ಬಿಫೋರು ಈ ಕೋಪರು ಮತ್ತು LLPಯಲ್ಲಿ ವರ್ಕ್ ಮಾಡಿದ್ದೀರಾ ಅಂತ ಕೇಳ್ತಿದ್ದಾರೆ. ಇಲ್ಲ ಅಂತ ಹಾಕ್ಕೊಳ್ಳಿ. ಮತ್ತು ಯಾವ್ದಾದ್ರು ಅಗ್ರಿಮೆಂಟ್ ಇದೆಯಾ ಗೌರ್ಮೆಂಟ್ ಜೊತೆ, ಅಂದರೆ ಆಲ್ರೆಡಿ ವರ್ಕ್ ಮಾಡ್ತಿರೋ ಕಂಪ್ನಿ ಜೊತೆ ಅಂತ ಹೇಳ್ತಿದ್ದಾರೆ. ಇದ್ದರೆ ಇಲ್ಲದೆ ಅಂತ ಹಾಕ್ಕೊಳ್ಳಿ. ಇಲ್ಲಾಂದರೆ ಇಲ್ಲ ಅಂತ ಹಾಕ್ಕೊಂಡು, ಮತ್ತು ರೆಗ್ಯುಲರ್ ಎಂಪ್ಲಾಯಿ, ವೀಸಾ, ಪಾರ್ಟ್ನರ್ ಏನಾದರೂ ಈ ಕಂಪ್ನಿ ಬಿಫೋರ್ ವರ್ಕ್ ಮಾಡಿದ್ದೀರಾ ಅಂತಲೇ ಕೇಳ್ತಿದ್ದಾರೆ. ಮತ್ತೆ ಇಲ್ಲ ಅಂತ ಅಂದ್ಬಿಟ್ಟು ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡೋಣ. ಸೊ ಈಗ ಟರ್ಮ್ ಆ್ಯಂಡ್ ಕಂಡೀಷನ್ ಇವ್ರದ್ದು ಅಕ್ಸೆಪ್ಟ್ ಮಾಡ್ಕೋಬೇಕು. ಸೊ ನಾವು ಏನು ಈ ಕಂಟ್ರಿಲೇ ಇರಬೇಕು ಇವ್ರಿಗೆ ಮೇಯ್ನಾಗಿ. ಮತ್ತು ನಾವು ಏನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಇದರಲ್ಲಿ ಅದೆಲ್ಲ ಕರೆಕ್ಟಾಗಿದೆ ಆ್ಯಸ್ ಪರ್ ಮೈ ನಾಲೆಡ್ಜ್ ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡ್ಕೊಂಡು ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡೋಣ. ಸೇವ್ ಆ್ಯಂಡ್ ಕಂಟಿನ್ಯೂ ಆದಮೇಲೆ ಸಬ್ಮಿಟ್ ಕೊಡಬೇಕು. ಈಗ ಸಬ್ಮಿಟ್ ಕೊಟ್ಟಾದಮೇಲೆ ನಮ್ಮದು ಅಪ್ಲಿಕೇಶನ್ ಸಬ್ಮಿಟೆಡ್ ಅಂತ ಬರುತ್ತೆ. ಸೊ ಮೇಲ್ ಕೂಡ ಬಂದಿರುತ್ತೆ. ಎಲ್ಲರೂ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಇವ್ರ ಕಂಪ್ನಿ ಕಡೆಯಿಂದ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಮತ್ತು ಯಾರ್ಯಾರು ಎಲಿಜಿಬಲ್ ಇದೆ. ಇವಾಗ ಇನ್ನೊಂದು ಕಂಪ್ನಿ ರಿಕ್ವೈರ್ಮೆಂಟ್ ನೋಡ್ಕೊಂಬರೋಣ. ಅದನ್ನು ಡೇಟಾ ಎಂಟ್ರಿನೇ ಹೈಯರ್ ಮಾಡ್ತಿರೋದು, ಸ್ಪೋರ್ಟ್ಸ್ ಟೆಕ್ನಾಲಜಿ ಅಂತ. ಸೊ ಇವರು ಕಂಪ್ಲೀಟ್ ರಿಮೋಟ್ ಪೊಸಿಷನ್ಗೆ ಹೈಯರ್ ಮಾಡ್ತಿರೋದು. ಅವ್ರ ರಿಕ್ವೈರ್ಮೆಂಟ್ ಏನು ಮತ್ತು ಹೆಂಗೆ ಅಪ್ಲೈ ಮಾಡೋದು ನೋಡೋಣ. ಇವ್ರದ್ದು ಡೇಟಾ ಎಂಟ್ರಿ ಸ್ಪೆಷಲಿಸ್ಟು. ಸೊ ರಿಮೋಟ್ ಪೊಸಿಷನ್, ಇದನ್ನು ಫುಲ್ ಟೈಮ್ಗೆ ಹೈಯರ್ ಮಾಡ್ತಿರೋದು. ಇದು ರಿಮೋಟ್ ಫುಲ್ ಟೈಮ್ ಪೊಸಿಷನ್, ಡೇಟಾ ಎಂಟ್ರಿ ಸ್ಪೆಷಲಿಸ್ಟ್ ವಿತ್ ಅವರ್ ಕಂಪ್ನಿ ಬೇಸ್ಡ್ ಅಟ್ ಬ್ಯಾಂಗ್ಳೂರ್ ಕರ್ನಾಟಕ. ಅಂದರೆ ಈ ಕಂಪ್ನಿ ಇರೋದು ಬ್ಯಾಂಗ್ಳೂರ್ ಕರ್ನಾಟಕ. ಬಟ್ ಈ ರೋಲ್ಗೆ ಹೈಯರ್ ಮಾಡ್ತಿರೋದು ಕಂಪ್ಲೀಟ್ ರಿಮೋಟ್ ಪೊಸಿಷನ್ಗೆ. ಇಲ್ಲಿ ಟೈಪ್ ಆಫ್ ವರ್ಕ್ ಫ್ರಮ್ ಹೋಮು 7:30 PM ಇಂದ 4:30 AM ವರ್ಕು, ಅಂದರೆ ನೈಟ್ ಶಿಫ್ಟ್ ಇರುತ್ತೆ ಈ ಜಾಬು. ಸೊ ಆಫ್ ಶೋರ್ ಅಂದರೆ ಔಟ್ಸೈಡ್ ಆಫ್ ಇಂಡಿಯಾ ಕ್ಲೈಂಟ್ಗೆ ಡೇಟಾ ಎಂಟ್ರಿ ಮಾಡಿಕೊಡ್ತಾ ಇರೋದ್ರಿಂದ ನೈಟ್ ಶಿಫ್ಟಲ್ಲಿ ವರ್ಕ್ ಮಾಡಬೇಕಾಗುತ್ತೆ. ಇನ್ನು ರೆಸ್ಪಾನ್ಸಿಬಿಲಿಟೀಸ್ ನೋಡಿದ್ರೆ, ಎ ಡೇಟಾ ಎಂಟ್ರಿ ಆಪರೇಟರ್ ಕ್ಲರ್ಕ್ ಇಸ್ ಪ್ರೊಫೆಷನಲ್ ಹೂ ಇಸ್ ಇನ್ ದ ಚಾರ್ಜ್ ಆಫ್ ಎಂಟರಿಂಗ್ ಆಲ್ ಡೇಟಾ ಇಂಟು ಡಿಫ್ರೆಂಟ್ ಕಂಪ್ಯೂಟರ್ ಡೇಟಾಬೇಸ್. ಅಂದರೆ ಕಂಪ್ಯೂಟರ್ಗೆ ಡೇಟಾಗಳನ್ನ ಎಂಟರ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಇನ್ ಅಡಿಷನ್ ದೇ ಮ್ಯಾನೇಜ್ ಆ್ಯಂಡ್ ಮೇಂಟೈನ್ ಎಫೆಕ್ಟಿವ್ ರೆಕಾರ್ಡ್ ಕೀಪಿಂಗ್, ಆರ್ಗನೈಸ್ ಫೈಲ್ ಟು ಕಲೆಕ್ಟ್ ಇನ್ಫಾರ್ಮೇಷನ್ ಫಾರ್ ಫ್ಯೂಚರ್ ಯೂಸ್. ಅಂದರೆ ಎಲ್ಲ ಫೈಲ್ಸು ಎಲ್ಲ ಕಾಂಟ್ಯಾಕ್ಟ್, ಅಂದರೆ ಒಂದೊಂದು ಕ್ಲೈಂಟದು ಕಾಂಟ್ಯಾಕ್ಟ್ ಇನ್ಫಾರ್ಮೇಷನು ಫೈಲ್ಸ್ ಎಲ್ಲ ಆರ್ಗನೈಸ್ ಆಗಿ ಇಟ್ಟಿರಬೇಕು. ಅಂದರೆ ಫ್ಯೂಚರಲ್ಲಿ ಏನಾದರೂ ಬೇಕಾದರೆ ಸೊ ಈಸಿಯಾಗಿ ನಾವು ಅದನ್ನ ಫೆಚ್ ಮಾಡ್ಕೊಳ್ಳೋ ಥರ ಇಟ್ಟಿರಬೇಕು ಅಂತ ಹೇಳ್ತಾರೆ. ಎಂಟರಿಂಗ್ ಕಸ್ಟಮರ್ ಆ್ಯಂಡ್ ಅಕೌಂಟ್ ಡೇಟಾ ಫ್ರಮ್ ಸೋರ್ಸ್ ಡಾಕ್ಯುಮೆಂಟ್ ವಿತಿನ್ ದ ಟೈಮ್ ಲಿಮಿಟ್ಸ್. ಅಂದರೆ ಡೆಡ್ಲೈನ್ಸ್ ಇರುತ್ತಲ್ಲ, ಅದು ವಿತಿನ್ ಟೈಮೊಳಗೆ ನಾವು ಆ ಡೇಟಾನ ಎಂಟರ್ ಮಾಡಬೇಕು. ಕಸ್ಟಮರ್ಸ್ದು ಮತ್ತು ಕ್ಲೈಂಟ್ಗಳದ್ದು ಏನೇನು ಇರುತ್ತೆ ಅಂತ. ರಿವ್ಯೂವಿಂಗ್ ಡೇಟಾ ಫಾರ್ ಡಿಫಿಷಿಯನ್ಸಿ ಆರ್ ಎರರ್ಸ್. ಅಂದರೆ ಏನಾದರೂ ಎರರ್ ಇದೆನಾ ಒಂದ್ಸಲ ಎಂಟರ್ ಮಾಡಾದ್ಮೇಲೆ ಮತ್ತೆ ಒಂದ್ಸಲ ಚೆಕ್ ಮಾಡಬೇಕಂದ್ರೆ ಎರರ್ ಇದೆನಾ, ಅಂದರೆ ಎರರ್ ಫ್ರೀ ಮಾಡೋದಷ್ಟೇ, ಇದು ಆಫ್ ಶೋರ್ ಅವ್ರಿಗಲ್ವ. ಸೊ ಎರರ್ ಫ್ರೀ ಆಗಿ ಮಾಡಬೇಕು. ಇನ್ನೊಂದು ಸಲ ಚೆಕ್ ಮಾಡಿ ಸಬ್ಮಿಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಮತ್ತು ಸ್ಕ್ಯಾನ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಪ್ರಿಂಟ್ ಫೈಲ್ಸ್ ವೆನ್ ವಿ ನೀಡೆಡ್. ಅಂದರೆ ಸ್ಕ್ಯಾನ್ ಮಾಡೋಕ್ಕೆಲ್ಲ ಬರಬೇಕು ಮತ್ತು ಪ್ರಿಂಟ್ ಮಾಡೋಕ್ಕೆ ಬರಬೇಕು. ಇದೆಲ್ಲ ಗೊತ್ತಿರುತ್ತೆ ನಿಮಗೆಲ್ಲ. ಮತ್ತು ಕೀಪ್ ಇನ್ಫಾರ್ಮೇಷನ್ ಕಾನ್ಫಿಡೆನ್ಷಿಯಲಿಟಿ. ಡೇಟಾ ಎಂಟ್ರಿ ಅಂದರೆ ಕ್ಲೈಂಟ್ ಪ್ರತಿಯೊಂದು ಇನ್ಫಾರ್ಮೇಷನ್ ಇರುತ್ತೆ. ಸೊ ಅದನ್ನ ನಾವು ಕಾನ್ಫಿಡೆಂಟಾಗಿ ಅಂದರೆ ಯಾರಿಗೂ ಲೀಕ್ ಆಗೋಕ್ಕೆ ಬಿಡಬಾರ್ದು ಅಂತ ಹೇಳ್ತಿದ್ದಾರೆ. ಇಷ್ಟೇ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸು. ಮತ್ತು ಏನೇನು ಸ್ಕಿಲ್ಸ್ ಬೇಕು ಈ ಜಾಬಿಗೆ ಜಾಯ್ನ್ ಆಗೋಕ್ಕೆ ಅಂದರೆ, ಎಕ್ಸ್ಪೀರಿಯನ್ಸ್ ವಿತ್ MS ಔಟ್ಲುಕ್, ಅಂದರೆ ಮೇಲ್ ಮಾಡೋಕ್ಕೆ ಔಟ್ಲುಕ್ ಬರಬೇಕು. ಮತ್ತು ಏಬಲ್ ಟು ಅಂಡರ್ಸ್ಟ್ಯಾಂಡ್ ಔಟ್ಲುಕ್ ಲೇಬಲಿಂಗ್ ಸಿಸ್ಟಮ್, ಡೇಟಾ ಎಂಟ್ರಿಯಿಂದ ಪ್ರೊವೈಡೆಡ್ ಟೂಲ್. ಅಂದರೆ ಹೆಂಗೆ ಲೇಬಲ್ ಮಾಡೋದು ಅಂತ ನಾಲೆಡ್ಜ್ ಇರಬೇಕು. ಅಂದರೆ ಸ್ವಲ್ಪ ಇಂಗ್ಲೀಷ್ ಚೆನ್ನಾಗಿರಬೇಕು ಅಂತ ಹೇಳ್ತಾರೆ. ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸು, ಕ್ವಿಕ್ ಟೈಪಿಂಗ್ ಸ್ಕಿಲ್, ಅಂದರೆ ಬೇಗ ಎಂಟರ್ ಮಾಡೋಕ್ಕೆ ಬರಬೇಕು ನಮಗೆ. ಎಕ್ಸ್ಪೀರಿಯನ್ಸ್ ವಿತ್ MS ವರ್ಡ್ ಮತ್ತು ಎಕ್ಸೆಲ್, PPT ಪ್ರೆಸೆಂಟೇಷನ್ ಇದೆಲ್ಲ ಬರಬೇಕು ಅಂತ ಹೇಳ್ತಿದ್ದಾರೆ. ಇಷ್ಟೇ ಇವ್ರದ್ದು. ಯಾವುದೇ ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳಿಲ್ಲ, ಏನಿಲ್ಲ.
ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು ಈ ಜಾಬ್ಗೆ. ಇಂಟ್ರೆಸ್ಟ್ ಇರೋರು ಎಲ್ಲರೂ ಅಪ್ಲೈ ಮಾಡಿ ಜಾಬ್ಗೆ. ಮತ್ತು ಈ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ನೋಡ್ಕೊಂಬರೋಣ ಬನ್ನಿ. ಈಗ ಕೊಟ್ಟಿರೋ ಸೆಕೆಂಡ್ ಲಿಂಕ್ನ ಓಪನ್ ಮಾಡಿದರೆ ಈ ಪೇಜು ಕರ್ಕೊಂಡು ಹೋಗುತ್ತೆ. ಇಲ್ಲಿ ಈಸಿ ಅಪ್ಲೈ ಕೊಡೋಣ. ಇವಾಗ ನಮ್ಮದು ಫಸ್ಟ್ ಪೇಜಲ್ಲಿ ಮಾಮೂಲಿ ಇಮೇಲ್ ಅಡ್ರೆಸ್ಸು ಫೋನ್ ನಂಬರ್ ಕೊಟ್ಬಿಟ್ಟು ಸೆಕೆಂಡ್ ಪೇಜಲ್ಲಿ ನಮ್ಮದು ರೆಸ್ಯೂಮನ್ನ ಅಟ್ಯಾಚ್ ಮಾಡ್ಕೋಬೇಕು. ಇಲ್ಲಿ ಯಾವ ಮೆನಿ ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಂತ ಕೇಳ್ತಿದ್ದಾರೆ. ಎಷ್ಟು ವರ್ಷ ಇದೆ ಹಾಕ್ಕೊಳ್ಳಿ. ಮತ್ತು ಔಟ್ಲುಕ್ಕಲ್ಲಿ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಕೇಳ್ತಿದ್ದಾರೆ. ಮತ್ತು ಡೇಟಾ ಎಂಟ್ರಿಲಿ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಂತ ಕೇಳ್ತಿದ್ದಾರೆ. ಸೊ ನೀವು ಫ್ರೆಷರ್ಸ್ ಆಗಿದ್ರೆ 0 ಅಂತ ಹಾಕ್ಕೊಂಡು ರಿವ್ಯೂ ಕೊಡೋಣ. ಈಗ ನೆಕ್ಸ್ಟು ರಿವ್ಯೂ ಕೊಟ್ಟು ಸಬ್ಮಿಟ್ ಕೊಡೋಣ ಅಪ್ಲಿಕೇಶನ್ನ. ಈಗ ಇವರ ಅಪ್ಲಿಕೇಶನ್ ಸೆಂಟ್ ಅಂತ ಬರುತ್ತೆ, ಇಮೇಲ್ ಕೂಡ ಬರುತ್ತೆ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಎಲ್ಲರೂ ಒಂದ್ಸಲ ನೋಡ್ಕೊಂಡು ಅಪ್ಲೈ ಮಾಡಿ ಜಾಬ್ಗೆ. ಇವಾಗ ಲಾಸ್ಟ್ ಕಂಪ್ನಿ ನಾನು ಆಗಲೇ ನೀವು ತಮ್ಮನೇಲಲ್ಲಿ ನೋಡಿರ್ತೀರ, ನಾನು 3 ಜಾಬ್ ಅಪ್ಡೇಟ್ ಕೊಡ್ತಾ ಇರೋದು ಇವತ್ತು. ಸೊ ಇದನ್ನು ಡೇಟಾ ಎಂಟ್ರಿ ಜಾಬ್ಗೆ, ಇದನ್ನು ಕಂಪ್ಲೀಟ್ ರಿಮೋಟ್ ಪೊಸಿಷನ್ಗೆ. ಆ ಕಂಪ್ನಿ ಹೆಸರು ಬಂದ್ಬಿಟ್ಟು ಬೆಂಟೆಕ್ಸ್ ಅಂತ. ಇವರು ಮಿಸ್ ಡೇಟಾ ಎಂಟ್ರಿ ಹೈಯರ್ ಮಾಡ್ತಿದ್ದಾರೆ. ರಿಮೋಟ್ ಪೊಸಿಷನ್ ಕಂಪ್ಲೀಟ್ ಫುಲ್ ಟೈಮ್ಗೆ ಹೈಯರ್ ಮಾಡ್ತಿರೋದು. ಈ ಕಂಪ್ನಿ ಬಗ್ಗೆ ನೋಡೋದಾದರೆ ಇಲ್ಲಿ US ವರ್ಕ್ ಶಿಫ್ಟ್, ಇದನ್ನು ನೈಟ್ ಶಿಫ್ಟ್ 9 to 5 EST ರಿಮೋಟ್ ವರ್ಕ್ ಇರುತ್ತೆ. ಸೊ 8 to 9 ಮಾರ್ನಿಂಗ್ 5 ವರ್ಕ್ ಮಾಡಬೇಕಾಗುತ್ತೆ. ಈ ಕಂಪ್ನಿ ಬಗ್ಗೆ ಹೇಳೋದಾದರೆ ಬೆಂಟೆಕ್ಸ್ ಗ್ರೂಪ್ ಇಸ್ ಎ ಕಲೆಕ್ಷನ್ ಆಫ್ ಕಂಪ್ನೀಸ್ ಆಪರೇಟಿಂಗ್ ಇಂಡಿಪೆಂಡೆಂಟ್ಲಿ ವಿತ್ ರಿಟೇಲ್ ಆ್ಯಂಡ್ ಲೈಸೆನ್ಸಿಂಗ್ ಇಂಡಸ್ಟ್ರಿ. ರಿಟೇಲ್ ಅಂದರೆ ಒಂದು ಸಾಮಾನು ತಗೊಂಡು ಸೇಲ್ ಮಾಡೋ ಆ ಥರ ಇಂಡಸ್ಟ್ರಿ. ಇವರು 78 years ಆಗಿದೆ ಅಂತ ಈ ಕಂಪ್ನಿ ಸ್ಟಾರ್ಟ್ ಆಗಿ. US ಮಾರ್ಕೆಟು ಇದು ಏನಂದರೆ ಬೆಂಟೆಕ್ಸ್ ಹಸ್ ಎಸ್ಟಾಬ್ಲಿಷ್ ಸ್ಟ್ರಾಂಗ್ ಪ್ರೆಸೆನ್ಸ್ ಇನ್ ದ US ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಂತೆ. ಅಂದರೆ US ಅಲ್ಲಿ ಒಳ್ಳೆ ಪೊಲ್ಯೂಷನಲ್ಲಿ ಇದ್ದೀವಿ ನಾವು ಅಂತ ಹೇಳ್ತಿದ್ದಾರೆ. ಸೊ ಈಗ ಇದರಲ್ಲಿ ಡೇಟಾ ಎಂಟ್ರಿ ಸ್ಪೆಷಲಿಸ್ಟು ಏನು ರೋಲು, ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದರೆ ಆ್ಯಸ್ ಎನ್ innovative and data entry specialist, your responsibility will be include accurate and timely data entry of innovations ಅಂತ. ಅಂದರೆ ಈಗ ಇನೋವೆನ್ಸ್ ಅಂತ ಅಂದರೆ ಈಗ ಒಂದು ಪ್ರಾಡಕ್ಟ್ನ ಬೈ ಮಾಡಿರ್ತೀವಿ, ಅದ್ರದ್ದು GST ಎಷ್ಟಾಗಿದೆ, ಈ GST ಎಷ್ಟಾಗಿದೆ ಎಲ್ಲದು ಇನ್ಫಾರ್ಮೇಷನ್ ಇರುತ್ತೆ. ಸೊ ನಾವು ಅದನ್ನ ಕಸ್ಟಮರ್ಗೆ ಸೇಲ್ ಮಾಡಿರೋದು ಅದನ್ನೆಲ್ಲ ನಾವು ತಗೊಂಡು ಇನೋವೇಷನ್ ಅಂದರೆ ಒಂದು ಸ್ಲಿಪ್ಪು ಪೇ ಮಾಡಿರೋದು ತಗೊಂಡು ನಾವು ಅದೆಲ್ಲನೂ ಡೇಟಾ ಎಂಟ್ರಿ ಮಾಡಬೇಕಾಗುತ್ತೆ. ಮತ್ತು ಇನ್ನೇನು ಮತ್ತು ಇನೋವೇಷನ್ ಕಂಪ್ಯೂಟರಲ್ಲಿ ಇರುತ್ತೆ, ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನಾವು ಎಂಟರ್ ಮಾಡಿರಬೇಕು ಅಷ್ಟೇ. ಅಂದರೆ ಸೇಲ್ ಮಾಡಿರ್ತಾರಲ್ಲ ಅದು ನಮ್ಮ ಕಂಪ್ನಿ ಡೇಟಾದಲ್ಲಿ ಇರುತ್ತೆ, ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನಾವು ಎಂಟರ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಇನ್ನೇನಂತ ಅಂದರೆ ಯು ವಿಲ್ ಬಿ ನೀಡ್ ಟು ಬಿ ಪ್ರೊಫಿಷಿಯಂಟ್ ಇನ್ ಮೈಕ್ರೋಸಾಫ್ಟ್ ಆಫೀಸು, ಎಸ್ಪೆಷಲಿ ಎಕ್ಸೆಲ್. ಅಂದರೆ ಡೇಟಾ ಎಂಟ್ರಿ ಮಾಡೋದು ಆಲ್ಮೋಸ್ಟ್ ಎಕ್ಸೆಲಲ್ಲಿ ಡೇಟಾಬೇಸ್ ನನಗೆ ಗೊತ್ತಿರೋದು. ಅದು ಬಿಟ್ಟರೆ CRM ಸ್ಯಾಪು ಅದ್ರಲ್ಲಿ ಮಾಡ್ತಾರೆ. ಸೊ ಎಕ್ಸೆಲ್ ಗೊತ್ತಿರಬೇಕು, ಬೇಸಿಕ್ ಎಕ್ಸೆಲ್ ಗೊತ್ತಿರಬೇಕು ಅಂತ ಹೇಳ್ತಾರೆ. ಮತ್ತು ವಿ ಆರ್ ಲುಕಿಂಗ್ ಫಾರ್ ದ ಟೀಮ್ ಪ್ಲೇಯರ್ ಹೂ ಕ್ಯಾನ್ ಥ್ರೈವ್ ಇನ್ ಎ ಫಾಸ್ಟ್ ಪೇಸ್ಡ್ ಆ್ಯಂಡ್ ಪಂಕ್ಚುಯಲ್ ಎನ್ವಿರಾನ್ಮೆಂಟ್. ಅಂದರೆ ಪಂಕ್ಚುಯಲ್ ಆಗಿರಬೇಕು, ಡೆಡ್ಲೈನ್ಸ್ ಎಲ್ಲ ಮೀಟ್ ಮಾಡಬೇಕು ಅಂತ ಹೇಳ್ತಾರೆ. ದ ಸಕ್ಸಸ್ಫುಲ್ ಕ್ಯಾಂಡಿಡೇಟ್ ವಿಲ್ ಬಿ ಎಕ್ಸ್ಪೆಕ್ಟೆಡ್ ಟು ವರ್ಕ್ ಕೊಲಾಬ್ರೇಟ್ಲಿ ವಿತ್ ಅದರ್ ಟೀಮ್ ಮೆಂಬರ್ ಟು ಮೀಟ್ ಡೆಡ್ಲೈನ್ಸ್ ಆ್ಯಂಡ್ ಕಂಪ್ಲೀಟ್ ದ ಟಾಸ್ಕ್. ಅಂದರೆ ಈ ಜಾಬಿಗೆ ಜಾಯ್ನ್ ಆದವರು ಬೇರೆ ಬೇರೆ ಟೀಮ್ ಜೊತೆನೂ ಚೆನ್ನಾಗಿ ವರ್ಕ್ ಮಾಡಬೇಕು ಮತ್ತು ಬೇಗ ಬೇಗ ಡೆಡ್ಲೈನ್ಸ್ ಎಲ್ಲ ಮೀಟ್ ಮಾಡಿಕೊಡ್ಬೇಕು ಅಂತ ಹೇಳ್ತಾರೆ. ಫುಲ್ ಟೈಮ್ ಆಗೋದ್ರಿಂದ ಮಂಡೇ ಟು ಫ್ರೈಡೆ 9 to 5 PM, 9 AM to 5 PM, ಇದು 40 hours ವರ್ಕ್ ವೀಕ್. ಅಂದರೆ ಆರಾಮಾಗಿ ಮಾಡ್ಬೋದು. If a detail-oriented professional with a passion for data entry and decide to join a leading consumer garment manufacturer, we encourage you to apply. ಅಂದರೆ ನೀವೇನೋ ಡೇಟಾ ಎಂಟ್ರಿ ಜಾಬಿಗೆ ನೋಡ್ತಾ ಇದ್ರೆ ಅಂಥವ್ರು ಏನಾದರೂ ನಿಮಗೇನೋ ಇಂಟ್ರೆಸ್ಟ್ ಇದೆ ಡೇಟಾ ಎಂಟ್ರಿಲಿ ಈ ಜಾಬ್ಗೆ ಅಪ್ಲೈ ಮಾಡಿ ಅಂತ ಅವರೇ ಹೇಳಿದ್ದಾರೆ. ದಿಸ್ ಇಸ್ ರಿಮೋಟ್ ಪೊಸಿಷನ್ ಆ್ಯಂಡ್ ದ ಸಕ್ಸಸ್ಫುಲ್ ಕ್ಯಾಂಡಿಡೇಟ್ ವಿಲ್ ಬಿ ವರ್ಕ್ ಇನ್ ದ ರಿಮೋಟೆಡ್ ಇಂದ. ಅಂದರೆ ಈ ಜಾಬಿಗೆ ಜಾಯ್ನ್ ಆದವರೆಲ್ಲ ಬರೀ ರಿಮೋಟ್ ಪೊಸಿಷನಲ್ಲೇ ವರ್ಕ್ ಮಾಡಬೇಕು. ಡೈಲಿ ಡ್ಯೂಟೀಸ್ ಏನಂದರೆ ಡೇಟಾ ಎಂಟ್ರಿ ಮಾಡೋದು ಮತ್ತು ಫ್ಲೂಯೆಂಟ್ ಸ್ಕಿಲ್ಸ್ ಆ್ಯಂಡ್ ರಿಕ್ವೈರ್ಮೆಂಟ್ ನೋಡಿದರೆ ಫ್ಲೂಯೆಂಟ್ ಇನ್ ಇಂಗ್ಲೀಷ್ ಇರಬೇಕು. ಮತ್ತು ಮೈಕ್ರೋಸಾಫ್ಟ್ ಆಫೀಸ್ ಎಸ್ಪೆಷಲಿ ಎಕ್ಸೆಲ್ ಅಂತ ಇಲ್ಲೂ ಕೊಟ್ಟಿದ್ದಾರೆ. ಮತ್ತು ಮಂಡೇ ಟು ಫ್ರೈಡೆ ಮಾಮೂಲಿ 9 AM to 5 PM ವರ್ಕ್ ಇರುತ್ತೆ. 8 hours ಶಿಫ್ಟ್. ಆಲ್ಮೋಸ್ಟ್ MNCಲೆಲ್ಲ 9 hours ಇರುತ್ತೆ, ಇವರು 8 hours ಶಿಫ್ಟ್ ಅಂತ ಹೇಳ್ತಿದ್ದಾರೆ. ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂತಂದ್ರೂ ತಲೆ ಕೆಡ್ಸ್ಕೋಬೇಡಿ. ವಿ ಆರ್ ಗೋಯಿಂಗ್ ಟು ಟ್ರೈನ್, ಅವ್ರು ಟ್ರೈನ್ ಮಾಡ್ತಾರಂತೆ, ನಾವೇನು ತಲೆ ಕೆಡ್ಸ್ಕೊಳ್ಳೋದಿಲ್ವಂತೆ. ಇದು ಕಂಪ್ಲೀಟ್ ರಿಮೋಟ್ ಪೊಸಿಷನ್ನು. ಈಗ ಹೆಂಗೆ ಅಪ್ಲೈ ಮಾಡೋದು ಈ ಜಾಬ್ಗೆ ಬನ್ನಿ. ಮತ್ತು ಇದು ಯಾವುದೇ ಎಜುಕೇಷನೂ ಕೇಳಿಲ್ಲ. ಸೊ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡಿ ಯಾರು ಬೇಕಾದರೂ ಇಂಟ್ರೆಸ್ಟ್ ಇರೋರು, ಇವರು ಕೂಡ ಅದನ್ನೇ ಹೇಳಿರೋದು, ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡಿ. ಈಗ ಅಪ್ಲೈ ಮಾಡೋಣ ಜಾಬ್ಗೆ. ಕೊಟ್ಟಿರೋ ಥರ್ಡ್ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಈ ಪೇಜು ಕರ್ಕೊಂಡು ಹೋಗುತ್ತೆ. ಇಲ್ಲಿ ಈಸಿ ಅಪ್ಲೈ ಕೊಡೋಣ. ಇಲ್ಲೂ
ಫಸ್ಟ್ ಮಾಮೂಲಿ ನಮ್ಮದು ಇಮೇಲ್ ಅಡ್ರೆಸ್ಸು, ಫೋನ್ ನಂಬರು ಮತ್ತು ನಮ್ಮದು ರೆಸ್ಯೂಮನ್ನ ಅಟ್ಯಾಚ್ ಮಾಡಬೇಕು. ಇಲ್ಲಿ ನಿಮ್ಮದು ಇಂಗ್ಲೀಷ್ ಲೆವೆಲ್ ಪ್ರೊಫಿಷಿಯನ್ಸಿ ಎಷ್ಟು ಅಂತ ಕೇಳ್ತಿದ್ದಾರೆ. ನೀವೇನಾರ ಬೇಸಿಕ್ ಲೆವೆಲ್ ಆಗಿದೆ ಬೇಸಿಕ್ ಅಂತ ಹಾಕ್ಕೊಳ್ಳಿ. ನಿಮಗೆ ಆ ಲೆವೆಲ್ ಎಕ್ಸ್ಪೀರಿಯೆನ್ಸ್ ಇದೆ ಅದು ಹಾಕ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ಯು ಕ್ಯಾನ್ ಏನೋ ಅರ್ಜೆಂಟಾಗಿ ಹೈಯರ್ ಮಾಡ್ತಿದ್ದಾರೆ, ಅಕಸ್ಮಾತ್ ಸೆಲೆಕ್ಟ್ ಆದರೆ ನಾವು ಇದು ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡ್ತೀರಾ ಅಂತ ಕೇಳ್ತಿದ್ದಾರೆ. ಎಸ್ ಅಂತ ಹಾಕ್ಕೊಳ್ಳಿ. ಎಸ್ ಅಂತ ಹಾಕ್ಕೊಂಡು ರಿವ್ಯೂ ಕೊಟ್ಟು ಸಬ್ಮಿಟ್ ಕೊಡೋಣ. ಸಬ್ಮಿಟ್ ಕೊಟ್ಟಾದಮೇಲೆ ಇವರು ಅಪ್ಲಿಕೇಶನ್ ಸೆಂಡ್ ಟು ಬೆಂಟೆಕ್ಸ್ ಅಂತ ಹೇಳ್ತಿದ್ದಾರೆ. ಮೇಲ್ ಕೂಡ ಬರುತ್ತೆ, ಚೆಕ್ ಮಾಡ್ಕೊಳ್ಳಿ. ಈ ಲಿಂಕ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರು ಮತ್ತು ಎಲಿಜಿಬಲ್ ಇರೋರು ಎಲ್ಲರೂ ಅಪ್ಲೈ ಮಾಡಿ. ಇದೊಂದು ಗುಡ್ ಆಪರ್ಚುನಿಟಿ. ನಾನು 3 ಜಾಬ್ ಲಿಂಕ್ನನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇದಕ್ಕೆ ಯಾವುದೇ ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳಿಲ್ಲ, ಫಸ್ಟ್ ಕಂಪ್ನಿ ಬಿಟ್ಟು ನೆಕ್ಸ್ಟ್ 2 ಕಂಪ್ನಿನೂ. ಸೊ ಇಂಟ್ರೆಸ್ಟ್ ಇರೋರು ಮತ್ತು ಯಾರ್ಯಾರು ನೀಡಲ್ಲಿ ಇದ್ದೀರಾ ಮತ್ತು ನಿಮ್ಗೆ ಯಾರ್ಯಾರು ಗೊತ್ತಿದ್ರೆ ಡೇಟಾ ಎಂಟ್ರಿ ರೋಲ್ ಹುಡುಕ್ತಾ ಇರೋರು, ಸೊ ಎಲ್ಲರೂ ಈ ಜಾಬ್ಗೆ ಅಪ್ಲೈ ಮಾಡಿ. ಆಲ್ ದ ಬೆಸ್ಟ್. ಮತ್ತು ನಿಮ್ಮ ರೆಸ್ಯೂಮೆ ಚೆನ್ನಾಗಿದ್ರೆ, ನಿಜ ಸ್ಕಿಲ್ಸ್ ಮ್ಯಾಚ್ ಆದರೆ ಪಕ್ಕ ಜಾಬ್ ಸಿಗುತ್ತೆ. ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವೀಡಿಯೋದಲ್ಲಿ ಮತ್ತೆ ಮೋರ್ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್.